ಬೆಣ್ಣೆನಗರಿಯಲ್ಲಿ ಉಪಚುನಾವಣೆಯನ್ನು ಗೆಲ್ಲುವುದಕ್ಕೆ ಕಾಂಗ್ರೆಸ್ ಸರ್ಕಸ್ ಅನ್ನು ಮಾಡ್ತಾ ಇರುವ ಬೆನ್ನಲ್ಲೇ ರಾಜ್ಯ ನಾಯಕರು ಸಚಿವ ಜಮೀರ್ ಅಹಮದ್ ವಿರುದ್ಧ ರಿಪೋರ್ಟ್ ಅನ್ನು ಸಿದ್ದಪಡಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾಗೆ ದೂರನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ಹಾಗಾದ್ರೆ ಜಮೀರ್ ವಿರುದ್ಧ ರಾಜ್ಯ ನಾಯಕರು ತಿರುಗಿ ಬಿದ್ದಿದ್ದು ಏಕೆ? ಇಲ್ಲಿದೆ ನೋಡಿ ಆ ಕುರಿತ ಒಂದು ರಿಪೋರ್ಟ್. ದಾವಣಗೆರೆ ಬೈ ಎಲೆಕ್ಷನ್ ಅಖಾಡ ರಣರಣ ಅಂತ ಇದೆ. ಉಪಕದನದಲ್ಲಿ ಪ್ರಚಾರದ ಭರಾಟೆ ಜೋರಾಗಿದೆ. ಸಮರ್ಥ ಶಾಮನೂರು ಪರ ನಾಯಕರು ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಸಿಎಂ ಡಿಸಿಎಂ ಸೇರಿ ಘಟಾನುಘಟಿ ನಾಯಕರೇ ಕಾಂಗ್ರೆಸ್ ಅಭ್ಯರ್ಥಿ ಪರ ನಿಂತಿದ್ದಾರೆ. ಆದರೆ ಸಚಿವ ಜಮೀರ್ ಅಹಮದ್ ಖಾನ್ ಬೆಣ್ಣೆನಗರಿಯಿಂದ ಸ್ವಲ್ಪ ದೂರ ಉಳಿದು ಬಿಟ್ಟಿದ್ದಾರೆ. ಸಚಿವ ಜಮೀರ್ ಅಹಮದ್ ನಡೆ ಬಗ್ಗೆ ರಿಪೋರ್ಟ್ ರೆಡಿ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾಗೆ ವರದಿ. ದಾವಣಗೆರೆಯಲ್ಲಿ ಸಮರ್ಥ ಶಾಮನೂರಿಗೆ ಟಿಕೆಟ್ ನೀಡಿದ್ದಕ್ಕೆ ಕಾಂಗ್ರೆಸ್ನಲ್ಲಿ ಬಂಡಾಯದ ಬಾವುಟ ಹಾರಿತ್ತು. ಕಾಂಗ್ರೆಸ್ ವಿರುದ್ಧ ಸಾದಿಕ್ ಪೈಲ್ವಾನ್ ತಡೆತಟ್ಟಿದ್ರು. ಬಳಿಕ ಈ ಬಂಡಾಯ ಶಮನಕ್ಕೆ ಸಚಿವ ಜಮೀರ್ಗೆ ಟಾಸ್ಕ್ ನೀಡಲಾಗಿತ್ತಂತೆ. ಆದರೆ ಜಮೀರ್ ಅಹಮದ್ ದಾವಣಗೆರೆ ಕಡೆಗೆ ಮುಖಾನೆ ಮಾಡಿಲ್ವಂತೆ. ಹೀಗಾಗಿ ಜಮೀರ್ ನಡೆ ಬಗ್ಗೆ ರಾಜ್ಯ ನಾಯಕರು ಉಸ್ತುವಾರಿ ಸುರ್ಜೇವಾಲಾಗೆ ರಿಪೋರ್ಟ್ ನೀಡೋಕೆ ಮುಂದಾಗಿದ್ದಾರೆ. ವರದಿಯಲ್ಲಿ ಏನಿದೆ? ಸಾದಿಕ್ ಪೈಲ್ವಾನ್ಗೆ ಜಮೀರ್ ಟಿಕೆಟ್ ಭರವಸೆ ಕೊಟ್ಟಿದ್ರು. ಅಬ್ದುಲ್ ಜಬ್ಬಾರ್ ಎಂಎಲ್ಸಿ ಇದ್ದಾರೆ, ಅವರಿಗೆ ಟಿಕೆಟ್ ಕೊಡಲ್ಲ. ಹೀಗಾಗಿ ಸಾದಿಕ್ಗೆ ಟಿಕೆಟ್ ಕೊಡಿಸುವುದಾಗಿ ಮಾತು ಕೊಟ್ಟಿದ್ರು. ಆದರೆ ಸಮರ್ಥ ಶಾಮನೂರಿಗೆ ಟಿಕೆಟ್ ಘೋಷಿಸಲಾಯಿತು. ಟಿಕೆಟ್ ಸಿಗದಿದ್ದಕ್ಕೆ ಸಾದಿಕ್ ಪೈಲ್ವಾನ್ ಬಂಡಾಯವೆದ್ರು. ಸಾದಿಕ್ ಮನವೊಲಿಸಲು ಸಿಎಂ ಡಿಸಿಎಂ ಸೂಚಿಸಿದ್ರು. ಆದರೆ ಸಾದಿಕ್ಗೆ ಜಮೀರ್ ಕೊಟ್ಟ ಭರವಸೆ ವಿಫಲವಾಗಿತ್ತು. ಮತ್ತೊಂದು ಕಡೆಗೆ ಎಸ್ಎಸ್ ಮಲ್ಲಿಕಾರ್ಜುನ ವಿರುದ್ಧ ಜಮೀರ್ಗೆ ಮುನಿಸಿತ್ತು. ಈ ಎರಡು ಕಾರಣಗಳಿಂದ ಮನವೊಲಿಸಲು ಜಮೀರ್ ಗೈರು. ಜಮೀರ್ ಕೈ ಕೊಟ್ಟಿದ್ರಿಂದ ಸಾದಿಕ್ ನಾಮಪತ್ರ ಹಿಂಪಡೆಯಲಿಲ್ಲ. ಜಮೀರ್ ನಡೆ ಬಗ್ಗೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾಗೆ ನೀಡಲು ವರದಿ ಕೂಡ ಸಿದ್ಧವಾಗಿದೆ. ರಿಪೋರ್ಟ್ ಸಲ್ಲಿಕೆಯಾದ ಬಳಿಕವಾದರೂ ಜಮೀರ್ ಬೆಣ್ಣೆನಗರಿಗೆ ಬರ್ತಾರಾ, ಸಮರ್ಥ ಪರ ಪ್ರಚಾರ ಮಾಡ್ತಾರಾ ಅನ್ನೋದೇ ಸದ್ಯದ ಯಕ್ಷ ಪ್ರಶ್ನೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬೆಣ್ಣೆನಗರಿಯಲ್ಲಿ ಉಪಚುನಾವಣೆಯನ್ನು ಗೆಲ್ಲುವುದಕ್ಕೆ ಕಾಂಗ್ರೆಸ್ ಸರ್ಕಸ್ ಅನ್ನು ಮಾಡ್ತಾ ಇರುವ ಬೆನ್ನಲ್ಲೇ ರಾಜ್ಯ ನಾಯಕರು ಸಚಿವ ಜಮೀರ್ ಅಹಮದ್ ವಿರುದ್ಧ ರಿಪೋರ್ಟ್ ಅನ್ನು ಸಿದ್ದಪಡಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾಗೆ ದೂರನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ಹಾಗಾದ್ರೆ ಜಮೀರ್ ವಿರುದ್ಧ ರಾಜ್ಯ ನಾಯಕರು ತಿರುಗಿ ಬಿದ್ದಿದ್ದು ಏಕೆ? ಇಲ್ಲಿದೆ ನೋಡಿ ಆ ಕುರಿತ ಒಂದು ರಿಪೋರ್ಟ್. ದಾವಣಗೆರೆ ಬೈ ಎಲೆಕ್ಷನ್ ಅಖಾಡ ರಣರಣ ಅಂತ ಇದೆ. ಉಪಕದನದಲ್ಲಿ ಪ್ರಚಾರದ ಭರಾಟೆ ಜೋರಾಗಿದೆ. ಸಮರ್ಥ ಶಾಮನೂರು ಪರ ನಾಯಕರು ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಸಿಎಂ ಡಿಸಿಎಂ ಸೇರಿ ಘಟಾನುಘಟಿ ನಾಯಕರೇ ಕಾಂಗ್ರೆಸ್ ಅಭ್ಯರ್ಥಿ ಪರ ನಿಂತಿದ್ದಾರೆ. ಆದರೆ ಸಚಿವ ಜಮೀರ್ ಅಹಮದ್ ಖಾನ್ ಬೆಣ್ಣೆನಗರಿಯಿಂದ ಸ್ವಲ್ಪ ದೂರ ಉಳಿದು ಬಿಟ್ಟಿದ್ದಾರೆ. ಸಚಿವ ಜಮೀರ್ ಅಹಮದ್ ನಡೆ ಬಗ್ಗೆ ರಿಪೋರ್ಟ್ ರೆಡಿ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾಗೆ ವರದಿ. ದಾವಣಗೆರೆಯಲ್ಲಿ ಸಮರ್ಥ ಶಾಮನೂರಿಗೆ ಟಿಕೆಟ್ ನೀಡಿದ್ದಕ್ಕೆ ಕಾಂಗ್ರೆಸ್ನಲ್ಲಿ ಬಂಡಾಯದ ಬಾವುಟ ಹಾರಿತ್ತು. ಕಾಂಗ್ರೆಸ್ ವಿರುದ್ಧ ಸಾದಿಕ್ ಪೈಲ್ವಾನ್ ತಡೆತಟ್ಟಿದ್ರು. ಬಳಿಕ ಈ ಬಂಡಾಯ ಶಮನಕ್ಕೆ ಸಚಿವ ಜಮೀರ್ಗೆ ಟಾಸ್ಕ್ ನೀಡಲಾಗಿತ್ತಂತೆ. ಆದರೆ ಜಮೀರ್ ಅಹಮದ್ ದಾವಣಗೆರೆ ಕಡೆಗೆ ಮುಖಾನೆ ಮಾಡಿಲ್ವಂತೆ. ಹೀಗಾಗಿ ಜಮೀರ್ ನಡೆ ಬಗ್ಗೆ ರಾಜ್ಯ ನಾಯಕರು ಉಸ್ತುವಾರಿ ಸುರ್ಜೇವಾಲಾಗೆ ರಿಪೋರ್ಟ್ ನೀಡೋಕೆ ಮುಂದಾಗಿದ್ದಾರೆ. ವರದಿಯಲ್ಲಿ ಏನಿದೆ? ಸಾದಿಕ್ ಪೈಲ್ವಾನ್ಗೆ ಜಮೀರ್ ಟಿಕೆಟ್ ಭರವಸೆ ಕೊಟ್ಟಿದ್ರು. ಅಬ್ದುಲ್ ಜಬ್ಬಾರ್ ಎಂಎಲ್ಸಿ ಇದ್ದಾರೆ, ಅವರಿಗೆ ಟಿಕೆಟ್ ಕೊಡಲ್ಲ. ಹೀಗಾಗಿ ಸಾದಿಕ್ಗೆ ಟಿಕೆಟ್ ಕೊಡಿಸುವುದಾಗಿ ಮಾತು ಕೊಟ್ಟಿದ್ರು. ಆದರೆ ಸಮರ್ಥ ಶಾಮನೂರಿಗೆ ಟಿಕೆಟ್ ಘೋಷಿಸಲಾಯಿತು. ಟಿಕೆಟ್ ಸಿಗದಿದ್ದಕ್ಕೆ ಸಾದಿಕ್ ಪೈಲ್ವಾನ್ ಬಂಡಾಯವೆದ್ರು. ಸಾದಿಕ್ ಮನವೊಲಿಸಲು ಸಿಎಂ ಡಿಸಿಎಂ ಸೂಚಿಸಿದ್ರು. ಆದರೆ ಸಾದಿಕ್ಗೆ ಜಮೀರ್ ಕೊಟ್ಟ ಭರವಸೆ ವಿಫಲವಾಗಿತ್ತು. ಮತ್ತೊಂದು ಕಡೆಗೆ ಎಸ್ಎಸ್ ಮಲ್ಲಿಕಾರ್ಜುನ ವಿರುದ್ಧ ಜಮೀರ್ಗೆ ಮುನಿಸಿತ್ತು. ಈ ಎರಡು ಕಾರಣಗಳಿಂದ ಮನವೊಲಿಸಲು ಜಮೀರ್ ಗೈರು. ಜಮೀರ್ ಕೈ ಕೊಟ್ಟಿದ್ರಿಂದ ಸಾದಿಕ್ ನಾಮಪತ್ರ ಹಿಂಪಡೆಯಲಿಲ್ಲ. ಜಮೀರ್ ನಡೆ ಬಗ್ಗೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾಗೆ ನೀಡಲು ವರದಿ ಕೂಡ ಸಿದ್ಧವಾಗಿದೆ. ರಿಪೋರ್ಟ್ ಸಲ್ಲಿಕೆಯಾದ ಬಳಿಕವಾದರೂ ಜಮೀರ್ ಬೆಣ್ಣೆನಗರಿಗೆ ಬರ್ತಾರಾ, ಸಮರ್ಥ ಪರ ಪ್ರಚಾರ ಮಾಡ್ತಾರಾ ಅನ್ನೋದೇ ಸದ್ಯದ ಯಕ್ಷ ಪ್ರಶ್ನೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬೆಣ್ಣೆನಗರಿಯಲ್ಲಿ ಉಪಚುನಾವಣೆಯನ್ನು ಗೆಲ್ಲುವುದಕ್ಕೆ ಕಾಂಗ್ರೆಸ್ ಸರ್ಕಸ್ ಅನ್ನು ಮಾಡ್ತಾ ಇರುವ ಬೆನ್ನಲ್ಲೇ ರಾಜ್ಯ ನಾಯಕರು ಸಚಿವ ಜಮೀರ್ ಅಹಮದ್ ವಿರುದ್ಧ ರಿಪೋರ್ಟ್ ಅನ್ನು ಸಿದ್ದಪಡಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾಗೆ ದೂರನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ಹಾಗಾದ್ರೆ ಜಮೀರ್ ವಿರುದ್ಧ ರಾಜ್ಯ ನಾಯಕರು ತಿರುಗಿ ಬಿದ್ದಿದ್ದು ಏಕೆ? ಇಲ್ಲಿದೆ ನೋಡಿ ಆ ಕುರಿತ ಒಂದು ರಿಪೋರ್ಟ್. ದಾವಣಗೆರೆ ಬೈ ಎಲೆಕ್ಷನ್ ಅಖಾಡ ರಣರಣ ಅಂತ ಇದೆ. ಉಪಕದನದಲ್ಲಿ ಪ್ರಚಾರದ ಭರಾಟೆ ಜೋರಾಗಿದೆ. ಸಮರ್ಥ ಶಾಮನೂರು ಪರ ನಾಯಕರು ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಸಿಎಂ ಡಿಸಿಎಂ ಸೇರಿ ಘಟಾನುಘಟಿ ನಾಯಕರೇ ಕಾಂಗ್ರೆಸ್ ಅಭ್ಯರ್ಥಿ ಪರ ನಿಂತಿದ್ದಾರೆ. ಆದರೆ ಸಚಿವ ಜಮೀರ್ ಅಹಮದ್ ಖಾನ್ ಬೆಣ್ಣೆನಗರಿಯಿಂದ ಸ್ವಲ್ಪ ದೂರ ಉಳಿದು ಬಿಟ್ಟಿದ್ದಾರೆ. ಸಚಿವ ಜಮೀರ್ ಅಹಮದ್ ನಡೆ ಬಗ್ಗೆ ರಿಪೋರ್ಟ್ ರೆಡಿ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾಗೆ ವರದಿ. ದಾವಣಗೆರೆಯಲ್ಲಿ ಸಮರ್ಥ ಶಾಮನೂರಿಗೆ ಟಿಕೆಟ್ ನೀಡಿದ್ದಕ್ಕೆ ಕಾಂಗ್ರೆಸ್ನಲ್ಲಿ ಬಂಡಾಯದ ಬಾವುಟ ಹಾರಿತ್ತು. ಕಾಂಗ್ರೆಸ್ ವಿರುದ್ಧ ಸಾದಿಕ್ ಪೈಲ್ವಾನ್ ತಡೆತಟ್ಟಿದ್ರು.
ಬಳಿಕ ಈ ಬಂಡಾಯ ಶಮನಕ್ಕೆ ಸಚಿವ ಜಮೀರ್ಗೆ ಟಾಸ್ಕ್ ನೀಡಲಾಗಿತ್ತಂತೆ. ಆದರೆ ಜಮೀರ್ ಅಹಮದ್ ದಾವಣಗೆರೆ ಕಡೆಗೆ ಮುಖಾನೆ ಮಾಡಿಲ್ವಂತೆ. ಹೀಗಾಗಿ ಜಮೀರ್ ನಡೆ ಬಗ್ಗೆ ರಾಜ್ಯ ನಾಯಕರು ಉಸ್ತುವಾರಿ ಸುರ್ಜೇವಾಲಾಗೆ ರಿಪೋರ್ಟ್ ನೀಡೋಕೆ ಮುಂದಾಗಿದ್ದಾರೆ. ವರದಿಯಲ್ಲಿ ಏನಿದೆ? ಸಾದಿಕ್ ಪೈಲ್ವಾನ್ಗೆ ಜಮೀರ್ ಟಿಕೆಟ್ ಭರವಸೆ ಕೊಟ್ಟಿದ್ರು. ಅಬ್ದುಲ್ ಜಬ್ಬಾರ್ ಎಂಎಲ್ಸಿ ಇದ್ದಾರೆ, ಅವರಿಗೆ ಟಿಕೆಟ್ ಕೊಡಲ್ಲ. ಹೀಗಾಗಿ ಸಾದಿಕ್ಗೆ ಟಿಕೆಟ್ ಕೊಡಿಸುವುದಾಗಿ ಮಾತು ಕೊಟ್ಟಿದ್ರು. ಆದರೆ ಸಮರ್ಥ ಶಾಮನೂರಿಗೆ ಟಿಕೆಟ್ ಘೋಷಿಸಲಾಯಿತು. ಟಿಕೆಟ್ ಸಿಗದಿದ್ದಕ್ಕೆ ಸಾದಿಕ್ ಪೈಲ್ವಾನ್ ಬಂಡಾಯವೆದ್ರು. ಸಾದಿಕ್ ಮನವೊಲಿಸಲು ಸಿಎಂ ಡಿಸಿಎಂ ಸೂಚಿಸಿದ್ರು. ಆದರೆ ಸಾದಿಕ್ಗೆ ಜಮೀರ್ ಕೊಟ್ಟ ಭರವಸೆ ವಿಫಲವಾಗಿತ್ತು. ಮತ್ತೊಂದು ಕಡೆಗೆ ಎಸ್ಎಸ್ ಮಲ್ಲಿಕಾರ್ಜುನ ವಿರುದ್ಧ ಜಮೀರ್ಗೆ ಮುನಿಸಿತ್ತು. ಈ ಎರಡು ಕಾರಣಗಳಿಂದ ಮನವೊಲಿಸಲು ಜಮೀರ್ ಗೈರು. ಜಮೀರ್ ಕೈ ಕೊಟ್ಟಿದ್ರಿಂದ ಸಾದಿಕ್ ನಾಮಪತ್ರ ಹಿಂಪಡೆಯಲಿಲ್ಲ. ಜಮೀರ್ ನಡೆ ಬಗ್ಗೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾಗೆ ನೀಡಲು ವರದಿ ಕೂಡ ಸಿದ್ಧವಾಗಿದೆ. ರಿಪೋರ್ಟ್ ಸಲ್ಲಿಕೆಯಾದ ಬಳಿಕವಾದರೂ ಜಮೀರ್ ಬೆನ್ನೆನಗರಿಗೆ ಬರ್ತಾರಾ, ಸಮರ್ಥ ಪರ ಪ್ರಚಾರ ಮಾಡ್ತಾರಾ ಅನ್ನೋದೇ ಸದ್ಯದ ಯಕ್ಷ ಪ್ರಶ್ನೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬೆಣ್ಣೆನಗರಿಯಲ್ಲಿ ಉಪಚುನಾವಣೆಯನ್ನು ಗೆಲ್ಲೋದಕ್ಕೆ ಕಾಂಗ್ರೆಸ್ ಸರ್ಕಸ್ ಅನ್ನು ಮಾಡ್ತಾ ಇರುವ ಬೆನ್ನಲ್ಲೇ ರಾಜ್ಯ ನಾಯಕರು ಸಚಿವ ಜಮೀರ್ ಅಹಮದ್ ವಿರುದ್ಧ ರಿಪೋರ್ಟ್ ಅನ್ನು ಸಿದ್ದಪಡಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾಗೆ ದೂರನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ಹಾಗಾದ್ರೆ ಜಮೀರ್ ವಿರುದ್ಧ ರಾಜ್ಯ ನಾಯಕರು ತಿರುಗಿ ಬಿದ್ದಿದ್ದು ಏಕೆ? ಇಲ್ಲಿದೆ ನೋಡಿ ಆ ಕುರಿತ ಒಂದು ರಿಪೋರ್ಟ್. ದಾವಣಗೆರೆ ಬೈ ಎಲೆಕ್ಷನ್ ಅಖಾಡ ರಣರಣ ಅಂತ ಇದೆ. ಉಪಕದನದಲ್ಲಿ ಪ್ರಚಾರದ ಭರಾಟೆ ಜೋರಾಗಿದೆ. ಸಮರ್ಥ ಶಾಮನೂರು ಪರ ನಾಯಕರು ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಸಿಎಂ ಡಿಸಿಎಂ ಸೇರಿ ಘಟಾನುಘಟಿ ನಾಯಕರೇ ಕಾಂಗ್ರೆಸ್ ಅಭ್ಯರ್ಥಿ ಪರ ನಿಂತಿದ್ದಾರೆ. ಆದರೆ ಸಚಿವ ಜಮೀರ್ ಅಹಮದ್ ಖಾನ್ ಬೆಣ್ಣೆನಗರಿಯಿಂದ ಸ್ವಲ್ಪ ದೂರ ಉಳಿದು ಬಿಟ್ಟಿದ್ದಾರೆ. ಸಚಿವ ಜಮೀರ್ ಅಹಮದ್ ನಡೆ ಬಗ್ಗೆ ರಿಪೋರ್ಟ್ ರೆಡಿ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾಗೆ ವರದಿ. ದಾವಣಗೆರೆಯಲ್ಲಿ ಸಮರ್ಥ ಶಾಮನೂರಿಗೆ ಟಿಕೆಟ್ ನೀಡಿದ್ದಕ್ಕೆ ಕಾಂಗ್ರೆಸ್ನಲ್ಲಿ ಬಂಡಾಯದ ಬಾವುಟ ಹಾರಿತ್ತು. ಕಾಂಗ್ರೆಸ್ ವಿರುದ್ಧ ಸಾದಿಕ್ ಪೈಲ್ವಾನ್ ತಡೆತಟ್ಟಿದ್ರು. ಬಳಿಕ ಈ ಬಂಡಾಯ ಶಮನಕ್ಕೆ ಸಚಿವ ಜಮೀರ್ಗೆ ಟಾಸ್ಕ್ ನೀಡಲಾಗಿತ್ತಂತೆ. ಆದರೆ ಜಮೀರ್ ಅಹಮದ್ ದಾವಣಗೆರೆ ಕಡೆಗೆ ಮುಖಾನೆ ಮಾಡಿಲ್ವಂತೆ. ಹೀಗಾಗಿ ಜಮೀರ್ ನಡೆ ಬಗ್ಗೆ ರಾಜ್ಯ ನಾಯಕರು ಉಸ್ತುವಾರಿ ಸುರ್ಜೇವಾಲಾಗೆ ರಿಪೋರ್ಟ್ ನೀಡೋಕೆ ಮುಂದಾಗಿದ್ದಾರೆ. ವರದಿಯಲ್ಲಿ ಏನಿದೆ? ಸಾದಿಕ್ ಪೈಲ್ವಾನ್ಗೆ ಜಮೀರ್ ಟಿಕೆಟ್ ಭರವಸೆ ಕೊಟ್ಟಿದ್ರು. ಅಬ್ದುಲ್ ಜಬ್ಬಾರ್ ಎಂಎಲ್ಸಿ ಇದ್ದಾರೆ, ಅವರಿಗೆ ಟಿಕೆಟ್ ಕೊಡಲ್ಲ. ಹೀಗಾಗಿ ಸಾದಿಕ್ಗೆ ಟಿಕೆಟ್ ಕೊಡಿಸುವುದಾಗಿ ಮಾತು ಕೊಟ್ಟಿದ್ರು. ಆದರೆ ಸಮರ್ಥ ಶಾಮನೂರಿಗೆ ಟಿಕೆಟ್ ಘೋಷಿಸಲಾಯಿತು. ಟಿಕೆಟ್ ಸಿಗದಿದ್ದಕ್ಕೆ ಸಾದಿಕ್ ಪೈಲ್ವಾನ್ ಬಂಡಾಯವೆದ್ರು. ಸಾದಿಕ್ ಮನವೊಲಿಸಲು ಸಿಎಂ ಡಿಸಿಎಂ ಸೂಚಿಸಿದ್ರು. ಆದರೆ ಸಾದಿಕ್ಗೆ ಜಮೀರ್ ಕೊಟ್ಟ ಭರವಸೆ ವಿಫಲವಾಗಿತ್ತು. ಮತ್ತೊಂದು ಕಡೆಗೆ ಎಸ್ಎಸ್ ಮಲ್ಲಿಕಾರ್ಜುನ ವಿರುದ್ಧ ಜಮೀರ್ಗೆ ಮುನಿಸಿತ್ತು. ಈ ಎರಡು ಕಾರಣಗಳಿಂದ ಮನವೊಲಿಸಲು ಜಮೀರ್ ಗೈರು. ಜಮೀರ್ ಕೈ ಕೊಟ್ಟಿದ್ರಿಂದ ಸಾದಿಕ್ ನಾಮಪತ್ರ ಹಿಂಪಡೆಯಲಿಲ್ಲ. ಜಮೀರ್ ನಡೆ ಬಗ್ಗೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾಗೆ ನೀಡಲು ವರದಿ ಕೂಡ ಸಿದ್ಧವಾಗಿದೆ. ರಿಪೋರ್ಟ್ ಸಲ್ಲಿಕೆಯಾದ ಬಳಿಕವಾದರೂ ಜಮೀರ್ ಬೆಣ್ಣೆನಗರಿಗೆ ಬರ್ತಾರಾ, ಸಮರ್ಥ ಪರ ಪ್ರಚಾರ ಮಾಡ್ತಾರಾ ಅನ್ನೋದೇ ಸದ್ಯದ ಯಕ್ಷ ಪ್ರಶ್ನೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.